IPL 56 ಮ್ಯಾಚ್ ಒಂದು ಬ್ಲಾಕ್ ಬಸ್ಟರ್ ಮ್ಯಾಚ್ಗೆ ರೆಡಿಯಾಗಿದೆ. ಎಂಐ ಮತ್ತು ಜಿಟಿ. ಎಂಐ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಗೆದ್ದು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಜಿಟಿ ಕೂಡ ಒಳ್ಳೆ ಫಾರ್ಮ್ನಲ್ಲಿದೆ. ಪಾಯಿಂಟ್ಸ್ ಟೇಬಲಲ್ಲಿ ಎಂಐ 14 ಪಾಯಿಂಟ್ನಲ್ಲಿದೆ, ಥರ್ಡ್ ಪ್ಲೇಸಲ್ಲಿದೆ. ಜಿಟಿ ಕೂಡ 14 ಪಾಯಿಂಟಿಂದ ಫೋರ್ತ್ ಪ್ಲೇಸಲ್ಲಿದೆ. ಎಂಐಗಿಂತ ಜಿಟಿ ರನ್ ರೇಟ್ ಕಡಿಮೆ ಇದೆ, ಅದಕ್ಕೆ ಫೋರ್ತ್ ಪ್ಲೇಸಲ್ಲಿ ಜಿಟಿ ಇದೆ. ಜಿಟಿಗೆ ಈ ಮ್ಯಾಚ್ ಸೋತರೆ ಏನೂ ಡ್ಯಾಮೇಜ್ ಆಗಲ್ಲ. ಮುಂದೆ 3 ಮ್ಯಾಚಲ್ಲಿ 2 ಗೆದ್ದರೆ ಸಾಕು, ಪ್ಲೇಆಫ್ಗೆ ಹೋಗ್ತಾರೆ. ಯಾಕೆಂದರೆ ಎಂಐಗಿಂತ ಜಿಟಿ ಒಂದು ಮ್ಯಾಚ್ ಕಡಿಮೆಯಾಡಿದೆ. ಆದರೆ ಎಂಐಗೆ ಇವತ್ತಿನ ಮ್ಯಾಚ್ನಿಂದ 3 ಮ್ಯಾಚ್ ಇವೆ. ಈ ಮ್ಯಾಚ್ ಸೋತರೆ ನೆಕ್ಸ್ಟ್ 2 ಮ್ಯಾಚಲ್ಲಿ ಗೆಲ್ಲಬೇಕು. ಟಾಪ್ 2 ಅಲ್ಲಿ ಇರೋದಕ್ಕೆ ತುಂಬ ಕಷ್ಟವಾಗುತ್ತದೆ ಎಂಐ ಟೀಮ್ಗೆ. ಎಂಐ ಗೆದ್ದರೆ ಜಿಟಿಯನ್ನು ಹಿಂದಕ್ಕೆ ತಳ್ಳುತ್ತಾರೆ. ಜಿಟಿ ಸೋತರೆ ಎಂಐ ಮತ್ತು ಜಿಟಿ ಸೋತ ನಂಬರ್ ಸೇಮ್ ಆಗುತ್ತೆ. ಮುಂಬೈ ಈ ಮ್ಯಾಚ್ ಗೆದ್ದು ನೆಕ್ಸ್ಟ್ ಇರುವ PBKs ಜೊತೆ ಮ್ಯಾಚ್ ಗೆದ್ದರೆ ಟಾಪ್ 2 ಅಲ್ಲಿ RCB ಜೊತೆ ಇರುತ್ತದೆ. ಈ ಮ್ಯಾಚ್ ಪ್ಲೇಆಫ್ಸ್ ರೇಸನ್ನು ಕನ್ಫರ್ಮ್ ಮಾಡಿದಾಗಲೇ ಎಂಐಗೆ ಟಾಪ್ 2 ಅಲ್ಲಿ ಇರುವ ಅವಕಾಶಗಳನ್ನು ಕೂಡ ಕನ್ಫರ್ಮ್ ಮಾಡುತ್ತದೆ ಈ ಮ್ಯಾಚ್ ಗೆದ್ದರೆ. ಈ ಮ್ಯಾಚಲ್ಲಿ ಯಾವ ಟೀಮ್ ಗೆದ್ದರೂ ಸಹ RCBಯನ್ನು ಪಾಯಿಂಟ್ಸ್ ಟೇಬಲಲ್ಲಿ ಕೆಳಗಿಳಿಸುತ್ತದೆ. ಯಾಕಂದರೆ ಇವೆರಡು ಟೀಮ್ಗಳ ರನ್ ರೇಟ್ RCBಗಿಂತ ಚೆನ್ನಾಗಿದೆ. RCB ಮತ್ತು ಪಂಜಾಬ್ ತಂಡಗಳು ಎಂಐ ಸೋಲಬೇಕು ಅಂದುಕೊಳ್ಳುತ್ತಾರೆ. ಯಾಕೆಂದರೆ ಎಂಐ ಟೀಮ್ ಟಾಪ್ 2ಗೆ ಬಂದರೆ ಏನು ಮಾಡುತ್ತಾರೆ ಅಂತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಎಂಐನ ನೆಕ್ಸ್ಟ್ ಮ್ಯಾಚ್ ಪಂಜಾಬ್ ಜೊತೆ ಇದೆ. ಪಂಜಾಬ್ ಟೀಮ್ನವರು ಎಂಐ ಸೋತು ಫಾರ್ಮನ್ನು ಕಳೆದುಕೊಂಡು ತಮ್ಮ ಜೊತೆ ಆಡಲು ಬರಬೇಕೆಂದು ಬಯಸುತ್ತಾರೆ. ಎಂಐ ಟೀಮ್ನನ್ನು ಜಿಟಿ ಟೀಮ್ ತಮ್ಮ ಹೋಮ್ ಗ್ರೌಂಡಲ್ಲಿ ಲಾಸ್ಟ್ ಮ್ಯಾಚಲ್ಲಿ ಡಾಮಿನೇಟ್ ಮಾಡಿದರು. ಇವತ್ತು ಡಾಮಿನೇಟ್ ಮಾಡ್ತಾರೋ ಇಲ್ಲವೋ ನೋಡಬೇಕು. ಯಾಕಂದರೆ ಎಂಐನ ಹೋಮ್ ಗ್ರೌಂಡ್ ವಾಂಖೆಡೆಯಲ್ಲಿ ಎಂಐ ಟೀಮ್ಗೆ ಒಳ್ಳೆ ರೆಕಾರ್ಡ್ ಇದೆ. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಗೆದ್ದು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ ಮುಂಬೈ ಇಂಡಿಯನ್ಸ್ ಟೀಮ್ನವರು. ಜಿಟಿ ಟೀಮ್ ಕೂಡ ಒಳ್ಳೆ ಫಾರ್ಮ್ನಲ್ಲಿದೆ. ಲಾಸ್ಟ್ ಟೈಮ್ SRH ಟೀಮ್ನನ್ನು ಡಾಮಿನೇಟ್ ಮಾಡಿ ಸೋಲಿಸಿದರು. ಈ ಮ್ಯಾಚ್ ವಾಂಖೆಡೆಯಲ್ಲಿ ಆಡುತ್ತಿದ್ದಾರೆ. ವಾಂಖೆಡೆ ಸ್ಟೇಡಿಯಂ ಎಂಐನ ಕೋಟೆ ಇದ್ದ ಹಾಗೆ. ಎಂಐ ಟೀಮ್ನನ್ನು ಈ ಗ್ರೌಂಡಲ್ಲಿ ಸೋಲಿಸಲು ತುಂಬ ಕಷ್ಟವಾಗುತ್ತದೆ ಜಿಟಿಗೆ. ಎರಡು ಟೀಮ್ಗಳ ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ನೋಡಿದರೆ 6 ಮ್ಯಾಚ್ಗಳಲ್ಲಿ ಎಂಐ 2 ಗೆದ್ದರೆ ಜಿಟಿ 4 ಗೆದ್ದಿದೆ. ಲಾಸ್ಟ್ 4 ಮ್ಯಾಚಲ್ಲಿ ಎಂಐ 1 ಗೆದ್ದರೆ ಜಿಟಿ 3 ಗೆದ್ದಿದೆ. ಜಿಟಿಗೆ ಎಂಐ ಮೇಲೆ ಒಳ್ಳೆ ರೆಕಾರ್ಡ್ ಇದೆ. ಲಾಸ್ಟ್ ಟೈಮ್ ಆಡಿದಾಗ ಮುಂಬೈನಲ್ಲಿ ಬೂಮ್ರಾ ಇಲ್ಲ, ಆದರೆ ಬೂಮ್ರಾಗೆ ಜಿಟಿ ಟಾಪ್ ಆರ್ಡರ್ ಮೇಲೆ ಒಳ್ಳೆ ರೆಕಾರ್ಡ್ ಇದೆ ಬೂಮ್ರಾಗೆ. ವಾಂಖೆಡೆ ಸ್ಟೇಡಿಯಂನ ಪಿಚ್ ರಿಪೋರ್ಟ್ ನೋಡುವುದಾದರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ನಾವು ಈ ಗ್ರೌಂಡಲ್ಲಿ ದೊಡ್ಡ ಸ್ಕೋರ್ಗಳನ್ನು ನೋಡಿದ್ದೀವಿ. ಲಾಸ್ಟ್ ಟೈಮ್ LSC ಜೊತೆ ಎಂಐ ಟೀಮ್ 210 ರನ್ ಸ್ಕೋರ್ ಮಾಡಿತು. ಈ ಮ್ಯಾಚ್ಗೆ ಅದೇ ಪಿಚ್ ಕೊಟ್ಟರೆ ತುಂಬ ದೊಡ್ಡ ಸ್ಕೋರ್ ನೋಡಬಹುದು. ಈ ಈ ಗ್ರೌಂಡಲ್ಲಿ ಲೋ ಸ್ಕೋರ್ ಕೂಡ ನೋಡಿದ್ದೀವಿ ಈ ಇಯರ್ KKR, SRH, CSK ಬ್ಯಾಟ್ಸ್ಮನ್ಗಳು ಈ ಪಿಚ್ ಮೇಲೆ ಬ್ಯಾಟಿಂಗ್ ಮಾಡಲು ತುಂಬ ಸ್ಟ್ರಗಲ್ ಆದರು. ಆದರೆ ಎಂಐ ಟೀಮ್ ಬ್ಯಾಟರ್ಸ್ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತಾರೆ ಈ ಪಿಚ್ ಮೇಲೆ ಎಂಐ ಬ್ಯಾಟರ್ಸ್. ಈ ಪಿಚ್ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಪೇಸ್ ಬೌಲರ್ಗೆ ತುಂಬ ಅನುಕೂಲವಾಗುತ್ತದೆ. ರನ್ಗಳನ್ನು ಹೊಡೆಯಲು ಬ್ಯಾಟರ್ಗೆ ತುಂಬ ಕಷ್ಟವಾಗುತ್ತದೆ. ಆದರೆ ಸೆಕೆಂಡ್ ಬ್ಯಾಟಿಂಗಲ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಆಗುತ್ತದೆ. ಆದ್ದರಿಂದ ಈ ಗ್ರೌಂಡಲ್ಲಿ ಚೇಸಿಂಗ್ ಮಾಡಿದ ಟೀಮ್ಗಳಿಗೆ ಒಳ್ಳೆ ರೆಕಾರ್ಡ್ ಇದೆ. ಈ ಇಯರ್ ಕೂಡ ಈ ಗ್ರೌಂಡಲ್ಲಿ ಚೇಸಿಂಗ್ ಮಾಡಿದ ಟೀಮ್ಗಳಿಗೆ ತುಂಬ ಅನುಕೂಲವಾಗಿದೆ. ಈ ಪಿಚ್ ಫಸ್ಟ್ ಬ್ಯಾಟಿಂಗ್ಗೆ ಕಷ್ಟವಾಗುತ್ತದೆ, ಚೇಸಿಂಗ್ಗೆ ತುಂಬ ಅನುಕೂಲವಾಗುತ್ತದೆ. ವಾಂಖೆಡೆ ಗ್ರೌಂಡ್ ಸ್ಟಾರ್ಸ್ 121 ಮ್ಯಾಚ್ ಆಡಿದರೆ ಫಸ್ಟ್ ಬ್ಯಾಟಿಂಗ್ ಮಾಡಿದ ಟೀಮ್ 56 ಮ್ಯಾಚ್ಗಳಲ್ಲಿ ಗೆದ್ದರೆ ಚೇಸಿಂಗ್ ಮಾಡಿದ ಟೀಮ್ 65 ಮ್ಯಾಚ್ಗಳಲ್ಲಿ ಗೆದ್ದಿದೆ. ಆವರೇಜ್ ಸ್ಕೋರ್ 170. ಈ ಗ್ರೌಂಡು ಹೈ ಸ್ಕೋರಿಂಗ್ ವೆನ್ಯೂ ಆಗಿದೆ. ಚೇಸಿಂಗ್ ಮಾಡಿದ ಟೀಮ್ಗೆ ಅನುಕೂಲವಾಗಿದೆ. ಟಾಸ್ ಗೆದ್ದ ಕ್ಯಾಪ್ಟನ್ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಟಾಸ್ ಮುಖ್ಯ. ಲಾಸ್ಟ್ ಟೈಮ್ LSC ವಿರುದ್ಧ ಫಸ್ಟ್ ಬ್ಯಾಟಿಂಗ್ ಮಾಡಿ ಗೆದ್ದಿತು ಎಂಐ. ಆದರೆ ಅದು ಡೇ ಗೇಮ್, ಇದು ನೈಟ್ ಗೇಮ್. ಡ್ಯೂ ಫ್ಯಾಕ್ಟರ್ ಬರುತ್ತದೆ ಚೇಸಿಂಗ್ಗೆ. ಟಾಸ್ ಮುಖ್ಯವಾಗುತ್ತದೆ ಈ ಮ್ಯಾಚ್ಗೆ. ಟಾಸ್ ಗೆದ್ದ ಕ್ಯಾಪ್ಟನ್ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಈ ಗ್ರೌಂಡಲ್ಲಿ ಎರಡು ಟೀಮ್ಗಳ ರೆಕಾರ್ಡ್ ನೋಡಿದರೆ ಎಂಐ ಟೀಮ್ಗೆ ಒಳ್ಳೆ ರೆಕಾರ್ಡ್ ಇದೆ. RCB ವಿರುದ್ಧ ಮಾತ್ರ ಈ ಇಯರ್ ಸೋತಿದೆ. ಉಳಿದ 4 ಮ್ಯಾಚ್ಗಳಲ್ಲಿ ಎಂಐ ಟೀಮ್ ಗೆದ್ದಿದೆ. ಈ ಗ್ರೌಂಡಲ್ಲಿ ಜಿಟಿ ವಿರುದ್ಧ ಎಂಐ 1 ಮ್ಯಾಚ್ ಆಡಿದರೆ ಆ ಮ್ಯಾಚಲ್ಲಿ ಎಂಐ ಟೀಮ್ ಗೆದ್ದಿದೆ. ಮುಂಬೈಗೆ ಕಂಚುಕೋಟೆ ಇದ್ದಾಗೆ ಈ ವಾಂಖೆಡೆ. ಮುಂಬೈ ಟೀಮ್ನ ಪ್ರೊಬಬಲ್ ಪ್ಲೇಯಿಂಗ್ 11: ರೋಹಿತ್ ಶರ್ಮಾ, ರಿಯಾನ್ ರಿಕಲ್ಟನ್ ವಿಕೆಟ್ ಕೀಪರ್, ವಿಲ್ ಜಾಕ್ಸ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್, ನಮನ್ದೀರ್, ಕಾರ್ಬಿನ್ ಬೋಸ್, ದೀಪಕ್ ಚಹರ್, ಟ್ರೆಂಟ್ ಬೋಲ್ಟ್, ಜಸ್ಪ್ರೀತ್ ಬುಮ್ರಾ ಹಾಗೂ ಕರಣ್ ಶರ್ಮಾ. ಜಿಟಿ ಪ್ರೊಬಬಲ್ ಪ್ಲೇಯಿಂಗ್ 11: ಶುಭ್ಮನ್ ಗಿಲ್ ಕ್ಯಾಪ್ಟನ್, ಸಾಯಿ ಸುದರ್ಶನ್, ಜಾಸ್ ಬಟ್ಲರ್ ವಿಕೆಟ್ ಕೀಪರ್, ವಾಷಿಂಗ್ಟನ್ ಸುಂದರ್, ರಾಹುಲ್ ತೆವಾಟಿಯಾ, ಶಾರುಖ್ ಖಾನ್, ರಶೀದ್ ಖಾನ್, ಸಾಯಿ ಕಿಶೋರ್, ಕಾಗಿಸೋ ರಬಾಡ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ್ ಕೃಷ್ಣ, ಜೆರಾಲ್ಡ್ ಕ್ವಾಲಿಜ್ ಮತ್ತು ಇಶಾಂತ್ ಶರ್ಮಾ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು. ರಬಾಡ ಈ ಮ್ಯಾಚನ್ನು ಆಡುತ್ತಾನೆ. FA ಲೀಗಲ್ಲಿ ಎಂಜಾಯ್ ಡ್ರಗ್ಸ್ ತೆಗೆದುಕೊಂಡು ಆಡಿದ್ದಕ್ಕೆ ಸೌತ್ ಆಫ್ರಿಕಾ ಕ್ರಿಕೆಟ್ ಬೋರ್ಡ್ ರಬಾಡನನ್ನು ಹಿಂದಕ್ಕೆ ಕರೆಸಿ 1 ಮಂತ್ ಬ್ಯಾನ್ ಹಾಕಿತು. ಈ ವಿಷಯವನ್ನು ತಾನೇ ಒಪ್ಪಿಕೊಂಡ.
ರಬಾಡ ಈ ಮ್ಯಾಚ್ನಿಂದ ಮುಂದಿನ ಎಲ್ಲ IPL ಮ್ಯಾಚ್ಗಳನ್ನು ಆಡಲು ತುಂಬ ಅವಕಾಶಗಳಿರುತ್ತವೆ GT ತಂಡಕ್ಕೆ. ಪ್ಲೇಯರ್ಸ್ ಬ್ಯಾಟಲ್ಸ್: ಬಟ್ಲರ್ ವರ್ಸಸ್ ಬುಮ್ರಾ. 13 ಇನ್ನಿಂಗ್ಸ್ಗಳಲ್ಲಿ 87 ಬಾಲ್ ಹಾಕಿ 78 ರನ್ ಕೊಟ್ಟು ಆ್ಯಾವರೇಜ್ 19 ಇದೆ. ಸ್ಟ್ರೈಕ್ ರೇಟ್ 89 ಇದೆ. ಬುಮ್ರಾ ಬಟ್ಲರ್ನನ್ನು 4 ಸಾರಿ ಔಟ್ ಮಾಡಿದ್ದಾನೆ. ಈ ಬ್ಯಾಟಲ್ ಕ್ಯಾಪ್ಟನ್ ವರ್ಸಸ್ ಕ್ಯಾಪ್ಟನ್ ಬ್ಯಾಟಲ್. ಗಿಲ್ ವರ್ಸಸ್ ಹಾರ್ದಿಕ್ ಪಾಂಡ್ಯ. 5 ಇನ್ನಿಂಗ್ಸ್ಗಳಲ್ಲಿ 18 ಬಾಲ್ ಹಾಕಿ 11 ರನ್ ಕೊಟ್ಟು ಸ್ಟ್ರೈಕ್ ರೇಟ್ ಬಿಲೋ 61 ಇದೆ. 4 ಸಾರಿ ಔಟ್ ಮಾಡಿದ್ದಾನೆ ಹಾರ್ದಿಕ್ ಪಾಂಡ್ಯ ಶುಭ್ಮನ್ ಗಿಲ್ನನ್ನು. ರೋಹಿತ್ ಶರ್ಮಾ ವರ್ಸಸ್ ರಬಾಡ. 15 ಇನ್ನಿಂಗ್ಸ್ಗಳಲ್ಲಿ 76 ಬಾಲ್ ಹಾಕಿ 90 ರನ್ ಕೊಟ್ಟಿದ್ದಾನೆ. ಆವರೇಜ್ 22, ಸ್ಟ್ರೈಕ್ ರೇಟ್ 115. 4 ಸಾರಿ ಔಟ್ ಮಾಡಿದ್ದಾನೆ. ಇದು ಕೂಡ ಒಂದು ಒಳ್ಳೆ ಬ್ಯಾಟಲ್. ಸೂರ್ಯಕುಮಾರ್ ಯಾದವ್ ಮತ್ತು ಪ್ರಸಿದ್ಧ್ ಕೃಷ್ಣ. ಸೂರ್ಯಕುಮಾರ್ ಯಾದವ್ ಆರೆಂಜ್ ಕ್ಯಾಪಲ್ಲಿ ಟಾಪ್ 5ಅಲ್ಲಿದ್ದಾನೆ. ಪ್ರಸಿದ್ಧ್ ಕೃಷ್ಣ ಪರ್ಪಲ್ ಕ್ಯಾಪಲ್ಲಿ ಟಾಪ್ 1ನಲ್ಲಿದ್ದಾನೆ. 7 ಇನ್ನಿಂಗ್ಸ್ಗಳಲ್ಲಿ 38 ಬಾಲ್ ಹಾಕಿ 48 ರನ್ ಕೊಟ್ಟು ಸ್ಟ್ರೈಕ್ ರೇಟ್ 126. 2 ಸಾರಿ ಔಟ್ ಮಾಡಿದ್ದಾನೆ ಪ್ರಸಿದ್ಧ್ ಸೂರ್ಯನನ್ನು. ಮಿಯಾಬಾಯ್ ಮೊಹಮ್ಮದ್ ಸಿರಾಜ್ ಮತ್ತು ರೋಹಿತ್ ಶರ್ಮಾ ಮತ್ತು ರೇಯಾನ್ ರಿಕಾರ್ಡ್ನನ್ನು ಸಿರಾಜ್ ಲಾಸ್ಟ್ ನಡೆದ ಮ್ಯಾಚಲ್ಲಿ ಔಟ್ ಮಾಡಿದ್ದಾನೆ. ಇವರು ಮೂವರ ಮಧ್ಯೆ ಬ್ಯಾಟಲ್ ಇರುತ್ತೆ. MI ವರ್ಸಸ್ GT. ಈ ಮ್ಯಾಚಲ್ಲಿ ಯಾರು ಗೆಲ್ಲುತ್ತಾರೋ ನೋಡಬೇಕು ಇವತ್ತು ರಾತ್ರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.